ಪೌಢ ಪುರುಷರು ಅಂತ ಹೇಳ್ಬೋದು ನಾವು. ಉಡುಪಿ ಜಿಲ್ಲೆಯ ಸುಂದರ ಗ್ರಾಮ ಕುರ್ಕಾಲು. ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ನಿಂತಿರುವ ಒಂದು ಪುರಾತನ ಸ್ಮಾರಕವೇ ಬಗ್ಗಕಲ್ಲು. ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಈ ಬಗ್ಗಕಲ್ಲು ಸ್ಥಳೀಯ ಜನರ ನಂಬಿಕೆ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಕರಾವಳಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಕಂಡುಬರುವ ವೀರಗಲ್ಲುಗಳು, ಮೆಗಾಲಿಥಿಕ್ ಕಲ್ಲುಗಳು ಮತ್ತು ಸ್ಮಾರಕ ಶಿಲೆಗಳ ಸಾಲಿನಲ್ಲಿ ಬಗ್ಗಕಲ್ಲು ಕೂಡ ಪ್ರಮುಖ ಸ್ಥಾನ ಪಡೆದಿದೆ. ಅಂದ್ರೆ 1000 ವರ್ಷದ ಹಿಂದೆ ಆದ ಇದುಂಟು, 1000 ವರ್ಷದ ಮುಂಚಿನ ಇತಿಹಾಸ ಉಂಟು. ಅದಕ್ಕೆ ನಮಗೂ ಗೊತ್ತಿಲ್ಲ ಯಾವಾಗ ಬಂದು ನೆಲೆ ನಿಂತರೆ ಇಲ್ಲಿ ಅಂತ. ಅದರಿಂದ ಈ ಊರಿಗೂ ಒಂದು ಬಗ್ಗೇಡಿಕಲ್ಲು ಅಂತ ಹೆಸರು ಬಂತು. ಅಂದರೆ ಬಗ್ಗೇಡಿ ಗುತ್ತಿನಿಂದ ಬಗ್ಗೇಡಿಕಲ್ಲು ಅಂತ. ಹಾಗೆ ಕಲ್ಲು ಎಂದರೆ ಕೇವಲ ಶಿಲೆಯಲ್ಲ, ಅದು ಒಂದು ಕಾಲದ ಕಥೆಯನ್ನೇ ಒಳಗೊಂಡಿದೆ. ಯುದ್ಧಗಳಲ್ಲಿ ಪ್ರಾಣತ್ಯಾಗ ಮಾಡಿದ ವೀರರನ್ನು ಸ್ಮರಿಸಲು ಸ್ಥಾಪಿಸಿದ ವೀರಗಲ್ಲುಗಳಂತೆ ಕೆಲವು ಕಲ್ಲುಗಳು ಗ್ರಾಮ ರಕ್ಷಣೆಯ ಸಂಕೇತವಾಗಿಯೂ ನಿಂತಿವೆ. ಬಗ್ಗಕಲ್ಲು ಕೂಡ ಇಂತಹ ಐತಿಹಾಸಿಕ ಅಥವಾ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಹೊಂದಿದೆ. ಗ್ರಾಮಸ್ಥರ ಮಾತುಗಳ ಪ್ರಕಾರ ಈ ಕಲ್ಲು ಅನೇಕ ಪೀಳಿಗೆಗಳಿಂದ ಇಲ್ಲಿ ಸ್ಥಾಪಿತವಾಗಿದ್ದು, ಕೆಲವರು ಇದನ್ನು ದೈವಿಕ ಶಕ್ತಿಯ ಸಂಕೇತವೆಂದು ನಂಬುತ್ತಾರೆ. ಮೂರ್ತಿ ಅಂದ್ರೆ ನಮಗೂ ಅದು ಒಂದು ಹೀಗೆ ಪೂರದಿದೆ ಅಂತ ಇದ್ದಾರಲ್ಲ, ಕಾಂತಾಬಾರೆ, ಬುಧವಾರೆ, ಗುಡಿಜನೇರು, ಹಾಗೆ ಇವರು ನಾವು ಹಾಗೆ ನಂಬಿಕೊಂಡು ಬಂದಿದ್ದೇವೆ ಅಂದ್ರೆ. ಹಾಗೆ ಪೌಢ ಪುರುಷರಂತ ಹೇಳ್ಬೋದು ನಾವು. ಮಲ್ಲ ಬಗ್ಗ ಅಂದ್ರೆ ದೊಡ್ಡ ಬಗ್ಗ, ಸಣ್ಣ ಬಗ್ಗ ಅಂತ ಅಣ್ಣ ತಮ್ಮಂದಿರು ಅವರು. ಅವರ ಹೆಂಡತಿ ಅವರು ಇಲ್ಲಿ ಮಾಯಕ ಆಗಿದ್ರೆ ಇಲ್ಲಿ ಬದಿಯಲ್ಲಿ. ಇದು ಎಂತ ನಮ್ಗೆ ಒಂದು ಕೋಟೆ ಕಟ್ಟಿಸ್ಬೇಕಂತ ಇರೋದು ಇದ್ದಿತ್ತು ಇಲ್ಲಿ ಬಗ್ಗೇಡಿ ಗುತ್ತಿಗೆ ಒಂದು. ಹಾಗೆಯೇ ಕಣಿ ತೆಗೆದು ಎಲ್ಲ ಒಂದೇ ದಿವಸ ರಾತ್ರಿಯಲ್ಲಿ ಮೇಲೆ ಇದು ಮಾಡುವಾಗ ಬೆಳಿಗ್ಗೆ ಕೋಳಿಗೆ ಹೋಗಿದ್ದಂತೆ 4 ಗಂಟೆಗೆ. 4 ಗಂಟೆ ಕೋಳಿಗೆ ಹೋಗುವಾಗ ಎಲ್ಲಿ ಹೋಗುವುದಂತ ಇದ್ದಾರೆ, ಇದೇ ಜಾಗದಲ್ಲಿ ಅವರು ಮಾಯಕ ಅದೃಶ್ಯ ಆದರು. ಇದೇ ಜಾಗದಲ್ಲಿ ಅದೃಶ್ಯ ಆದಾಗ ಅವರದ್ದು ಮೂರ್ತಿ ಎಂತಾದರೂ ಇರ್ಬೋದು, ಅವರ ಗುರು ಇರ್ಬೋದು. ಆಗಿಂದ ಮತ್ತೆ ನಮ್ಮ ಕುರ್ಕಾಲು ಮನೆಯಲ್ಲಿ ಕುರ್ಕಾಲು ಮನೆಯಲ್ಲಿ ಅಷ್ಟಮಂಗಳ ಇಡುವಾಗ ಅಲ್ಲಿ ತೋರಿ ಬಂತು. ಆ ಕಲ್ಲಿಗೆ ಅದು ಸಾಮಾನ್ಯದಲ್ಲ, ಅವರು ಪುರ ಪೌಢ ಪುರುಷರೇ. ಅದಕ್ಕೆ ನೀವು ಸಂಕ್ರಾಂತಿ ಹೂನೀರು ಇಡಬೇಕು ಪ್ರತಿ ಸಂಕ್ರಾಂತಿ. ಮತ್ತು ನಮ್ಮ ಮನೆಯಲ್ಲಿ ಎಂತಾದರೂ ವಿಶೇಷ ಪೂಜೆ ಇದ್ದರೆ ಇವರಿಗೊಂದು ಪೂಜೆ, ಇವರಿಗೆ ಒಂದು ಕಾಯಿ ಹಣ್ಣು ಇದು ಮಾಡಿ ಹಣ್ಣು ಕಾಯಿ ಮಾಡುವಂಥ ನಮ್ಮ ಕ್ರಮ. ಹಾಗೆ ಇಷ್ಟೆಲ್ಲ ನಡೆಯುತ್ತೆ.